ಪಾಂಡವಪುರ ನ್ಯಾಷನಲ್ ಹೈವೇ 4ರ ಮುಖ್ಯ ರಸ್ತೆಯಲ್ಲಿ ಪದೇ ಪದೇ ಅಪಘಾತಗಳಾಗುತ್ತಿದ್ದು ಪಾದಚಾರಿಗಳಿಗೆ ವಾಹನ ಸವಾರರಿಗೆ ತುಂಬ ತೊಂದರೆಗಳಾಗುತ್ತಿದೆ ಎಂದು ಬಿಜೆಪಿ ಮುಖಂಡರಾದ ಎಚ್.ಎನ್. ಮಂಜುನಾಥ್ ರವರ ನೇತೃತ್ವದಲ್ಲಿ NH 4ರ ಇಂಜಿನಿಯರ್ ಎಇ ಮಲ್ಲು ರಾಜ್ ಮತ್ತು ಪಾಂಡವಪುರ ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ರವರನ್ನು ಪಾಂಡವಪುರ ಮಂಡ್ಯ ರಸ್ತೆ ರಾಜ್ಕುಮಾರ್ ಸರ್ಕಲ್ ಬಳಿ ಕರೆಸಿಕೊಂಡು ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತೊಂದರೆ ಆಗುತ್ತಿರುವ ರಸ್ತೆ ಹಾಗೂ ಪಾದಚಾರಿ ಮಾರ್ಗಗಳನ್ನು ತೋರಿಸಿ ಸಾರ್ವಜನಿಕರಿಗೆ ಶಾಶ್ವತವಾಗಿ ಪರಿಹಾರವನ್ನು ಹೇಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮೈಸೂರು ಕಡೆಯಿಂದ ಬರುವ ಭಾರಿ ವಾಹನಗಳು ಬೈಪಾಸ್ ರಸ್ತೆಯಲ್ಲಿ ಸಂಚರಿಸದೆ ಸಿಟಿ ಮಧ್ಯದಲ್ಲಿ ಹಾದು ಹೋಗುತ್ತಿವೆ. ಪುರಸಭೆಯವರಾಗಲಿ ಅಥವಾ NH ಮುಖ್ಯ ರಸ್ತೆಯ ಅಧಿಕಾರಿಗಳಾಗಲಿ ಬೃಹತ್ ಆಕಾರದ ನಾಮಫಲಕವನ್ನು ನಿರ್ಮಿಸಿ ಭಾರಿ ವಾಹನಗಳು ಸಿಟಿಯ ಮಧ್ಯೆ ಸಂಚರಿಸದಂತೆ ತಡೆಯಬೇಕು ಎಂದು ತಿಳಿಸಿದರು. ಹಾಗೆ ಪಾಂಡವಪುರ ಪಟ್ಟಣದ 5 ದೀಪ ವೃತ್ತದಲ್ಲಿ ಸಿಗ್ನಲ್ ದೀಪಗಳನ್ನು ಅಳವಡಿಸಿ ವಾಹನ ಸವಾರರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ತಿಳಿಸಿದರು. ಎಲ್ಲ ಸಮಸ್ಯೆಗಳನ್ನು ಪರಿಶೀಲಿಸಿದ NH 4ರ ಮುಖ್ಯ ರಸ್ತೆಯ ಇಂಜಿನಿಯರ್ ಎಇ ಮಲ್ಲು ರಾಜ್ ಮತ್ತು ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ರವರು ಮುಂದಿನ ಸೋಮವಾರ ನಮ್ಮ ಮೇಲಧಿಕಾರಿಗಳನ್ನು ಸ್ಥಳಕ್ಕೆ ಕರೆದುಕೊಂಡು ಬಂದು ಸ್ಥಳ ಪರಿಶೀಲನೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಿರೇಮರಳಿ ದೊರೆಸ್ವಾಮಿ, ಶ್ರೀನಿವಾಸ್, ಎನ್ ಭಾಸ್ಕರ್, ಆಟೋ ಮಲ್ಲೇಶ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದರು. ದಿನ ಆಕ್ಸಿಡೆಂಟ್ ನೋಡಿ. ಆ ಮೆಡಿಕಲ್ ಸ್ಟೋರಿಂದ ಒಂದು ಹೆಜ್ಜೆ ಮಡಗಿದ್ರೆ ಸಾಕು ಆಕ್ಸಿಡೆಂಟ್. ಒಂದೇ ಹೆಜ್ಜೆ ನೋಡಿ, ಒಂದೇ ಹೆಜ್ಜೆ ಮಡಗಿದ್ರೆ ಆಕ್ಸಿಡೆಂಟ್. ಕಾರಲ್ಲಿ ನಿಂತೈತೆ ನೋಡಿ ಕಾರು, ಆಯಿತಾ. ಈಗ ಇದನ್ನೆಲ್ಲನೂ ಮಾಡಿದ್ರೆ ಬರೀ ರಸ್ತೆ ಮಾಡ್ಬಿಟ್ಟು ಹೋಗೋದಿದ್ರೆ ನಮಗೇನು ಅವಶ್ಯಕತೆ ಇಲ್ಲ. ನಿಮ್ಗೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಈ ಕಡೆ ಆ ಕಡೆ ಅಂಶ ಹಾಕಬೇಕು, ಆಯಿತಾ. ಇಲ್ಲಿ ಮುನ್ಸಿಪಾಲ್ಟಿ ಬರಲಿ, ಇಲ್ಲಿಂದ ಮಾರ್ಗಗಳು ಇದು ಯಾವ ನೋಡಿದ್ರೆ ಇಲ್ಲೆಲ್ಲ ಸರ್ ಒಳಗೊಂಡಿರ್ತಾರೆ. ಎಲ್ಲ ದೊಡ್ಡ ದೊಡ್ಡ ಗಾಡಿ ಒಳಗೆ ಲೈಟ್ ಇಲ್ಲ, ಹೊರಗಡೆ ಬಂದಂತಂದು ಇಲ್ಲಿ ಲೈಟ್ ಮುಖ್ಯ ಕಾರ್ಯಕ್ರಮ ಮಾಡ್ತೀವಿ. ಮಾಡಿದ್ರೆ ನೀವು ಒಳ್ಳೆದಾಯ್ತು ಅಂತೇಳಿ ಮಾಡಿಸ್ತೀವಿ. ಕಾರಣ ನಮಗೆ ಮುಖ್ಯ ಆಗಿರೋದು ಹಿಂಗಾದ್ರೆ ನೋಡಿ. ಈಗ ನೋಡಿ ಅದು ಸ್ಕೂಟ್ರು ನೋಡಿ, ಜಸ್ಟ್ ಮಿಸ್ಸು ಸ್ಕೂಟ್ರು. ಇವ್ರು ಬಂದು ಅರ್ಧ ಗಂಟೆ ಆಯಿತು. ಮುನ್ಸಿಪಲ್ ಆಫೀಸರು ಇವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ಅವ್ರು ಯಾವುದೇ ಕೆಲಸಕ್ಕೆ ಇಲ್ಲಿ ಬರಲಿಲ್ಲ, ಆಯಿತಾ. ಟೌನ್ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಕಾಮಗಾರಿಲ್ಲ ಅವ್ರಿಗೆ ಯಾರೂ ಮುಖ ತೋರಿಸಿಲ್ಲ. ಈಗ ಖುದ್ದಾಗಿ ಇವ್ರಿಗೆ ನೆನ್ನೆ ಹೇಳಿದ್ದೀನಿ, ಸಾರ್ ನೀವು ಬರ್ತೀನಿ ಅಂತ ಕನ್ಫರ್ಮ್ ಆದರೆ ಪತ್ರಿಕೆಗೆ ಹೇಳ್ತೀವಿ, ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದೆ. ಮುನ್ಸಿಪಾಲ್ಟಿಗೆ ಹೇಳ್ಬೇಕು ಅಂತ ಹೇಳಿದ್ದೀನಿ ಅಂತಂದರೆ ಇವ್ರು ಬಂದರೂ ಸಹ ಬಂದಿಲ್ಲ. ಅಲ್ಲಿಗೇನು ಯಾರು ರೈತರು ಹೋರಾಟ ಮಾಡ್ತಾರೆ, ಏನು ಮಾಡ್ತಾರೆ ಮಾಡಲಿ ಅಂತ ಒಂದು ವಾತಾವರಣ ಆಯಿತು. ಮುನ್ಸಿಪಲ್ ಆಫೀಸರ್ ಯಾವ ವ್ಯಾಪ್ತಿಲಿ ಅವ್ರ ಗೊತ್ತಾಯ್ತು. ಏನು ಗೌರವ ಇಲ್ಲ ಇದು? ಹಂಗಾರೆ ಮಾತುಕತೆ ಹಂಗಾರೆ ಬರೀ ಎಲ್ಲಕ್ಕೂ ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ದಕ್ಕಿಸ್ಕೋಬೇಕಾ? ಇದು ಸೌಹಾರ್ದ ಭೇಟಿ ಬಂದು ಏನು ಅಂತ ಹವಾಲು ಕೇಳಿ ನಾವು ಹೇಳ್ತಾ ಇರೋದು ವೈಜ್ಞಾನಿಕವಾಗಿದ್ದರೆ ಅದನ್ನು ಮಾಡಿ. ಇಲ್ವಾ ನಿಮ್ಗೆ ಯಾವ ಥರ ಇರ್ತದೆ ಆ ಮೆಥಡಲ್ಲಿ ಯಾರಿಗೂ ತೊಂದರೆ ಆಗೋದು. ದಿನ ಬೆಳಗಾದ್ರೆ ಆಕ್ಸಿಡೆಂಟ್, ನೋಡಿ ಅಲ್ಲಿ ಟೌನ್ ವ್ಯಾಪ್ತಿಲಿ ಕೆಲಸ ಮಾಡಬೇಡಿ, ನಿಲ್ಲಿಸಿ. ಮುನ್ಸಿಪಾಲ್ಟಿ ಸೊತ್ತೋಗೈತೆ ಅಂದ್ರೆ ನಿಲ್ಲಿಸಿ, ಬೇಡ ಮಾಡಬೇಡಿ. ಅಲ್ಲಿ ಬನ್ಘಟ್ಟ ಬಂದರು, ಬನ್ಘಟ್ಟ ಸೇತುವೆ ದಿನ ಆಕ್ಸಿಡೆಂಟು. ಡೇಟ್ ಕೊಟ್ಟರು, ಟೈಮ್ ಕೊಟ್ಟರು, ಅಲ್ಲೂ ಜವಾಬ್ದಾರಿನ ಯಾರು ನಿಭಾಯಿಸ್ತಾರೆ ಅವ್ರು ಬರಬೇಕು. ನಾನು ನಮ್ಮ ನಾಗೇಶನ್ ಕಳಿಸಿರಾಗಲ್ಲ, ಆಯ್ತಲ್ಲ. ಇದನ್ನು ಯಾಕೆಂದರೆ ನ್ಯಾಷನಲ್ ಹೈವೇ ಇದೆ, ಸಣ್ಣ ಪುಟ್ಟ ಕೆಲಸ ಅಲ್ಲ. ಯಾವುದೇ ಒಂದು AW ಅವ್ರು ಕರೆಸಿ ಮೊನ್ನೆ ಪೇಪರ್ನವ್ರು ಹೇಳಿದಾಗ ಏನು ಹೇಳಿದ್ರು ಅಂದರೆ ಚೀಫ್ ಆಫೀಸರ್ ನಮಗೆ ಕೋಆಪ್ರೇಟ್ ಮಾಡ್ತಾ ಇಲ್ಲ ಅಂತ. ಯಾವಾಗ ಕೋಆಪ್ರೇಟ್ ಮಾಡಿಲ್ಲ, ಏನು ಕೋಆಪ್ರೇಟ್ ಮಾಡಿಲ್ಲ, ಇಲ್ಲೇ ಹೇಳಿ ಚರ್ಚೆ ಆಗಲಿ. ಸರ್ ಮಾರ್ಕಿಂಗ್ಗೆ ಚೀಫ್ ಆಫೀಸರು ಮಾರ್ಕಿಂಗ್ ಬಂದಿಲ್ಲ ಅಂತ ಯಾವಾಗ ಬಂದಿಲ್ಲ ನಿಮ್ಮ ಮಾಧ್ಯಮದಲ್ಲಿ ಯಾವಾಗ ಬಂದಿಲ್ಲ. ಇವರು ಕೂಡ ಅವ್ರು ತಾನೇ ಕೇಳ್ತಾರೆ. ನಮಗೇನು ಯಾರಾದ್ರೂ ನೀವೊಂದು ಕೇಳ್ಬೋದು, ನಮ್ಗೇನು ಗೊತ್ತು ನಮ್ಮ ರೈತರಿಗೆ ಕೇಳಿದೆ. ನಮಸ್ಕಾರ. ಮೀಡಿಯಾದಲ್ಲಿ ಚೀಫ್ ಆಫೀಸರು ಕೋಆಪ್ರೇಟ್ ಮಾಡ್ತಿಲ್ಲ ಅಂತ ಹೇಳ್ತೀರಂತೆ. ನಾವು ಎನಿ ಟೈಮು ಇಲ್ಲೇ ಹೆಡ್ ಕ್ವಾರ್ಟರ್ಲಿ ಇರೋಂಥವ್ರು, ನೀವು ಆ ರೀತಿ ವರ್ತನೆ ಮಾಡೋದು ತಪ್ಪು ಅನ್ನೋಕ್ಕೆ. ಬನ್ನಿ ಇಲ್ಲಿ ಇದೀವಿ, ಏನು ಸಮಸ್ಯೆ ಇದೆ ನಾವು ಬಗೆಹರಿಸೋಣ. ಕೇಳಿ ಮಾತಾಡಿ ಸರ್. AW ಅವ್ರು ಮಾತಾಡಿ ಏನು ಹೇಳಿದ್ರು ಕೇಳಿ ಸರ್. ಚೀಫ್ ಆಫೀಸರ್ ಕೋಆಪ್ರೇಟ್ ಮಾಡ್ತಿಲ್ಲ ಅಂತ. ಸರ್
ಮೇಡಮ್ ಮಾತಾಡಿ ಹೇಳಿ ಮಾತಾಡಿ. ಸ್ಪಂದಿಸ್ತಾ ಇದ್ದಾರೆ ಅವರು. ಎಕ್ಸ್ಪ್ಲನೇಷನ್ನು ಸ್ಕೆಚ್ ಏನೇನು ಮಾಡಬೇಕು ನೀವೇನು ಕೇಳಿ, ನೀವು ಕೇಳಿ ಅವ್ರು ಹೇಳಿ. ನಮಗೆ ನೋಡಿ ಸರ್ ಹೇಳ್ಬಿಡ್ತೀನಿ AW ನಿಮ್ಗಿಂತ ಕಡಿಮೆನೋ ಅಥವಾ ಚೀಫ್ ಆಫೀಸರ್ ಕಡಿಮೆ ನಾವು ಅಂತ ಹೇಳ್ತಾ ಇಲ್ಲ. ನಮಗೆ ಇಲ್ಲಿ ಸಮಸ್ಯೆ ಬಗೆಹರಿಸಿಕೆ ವ್ಯಕ್ತಿಗಳು ಬೇಕಷ್ಟೇ. ಈ ರಸ್ತೆ ಯಾರಿಗೆ ಸೇರಿದ್ದು, ಯಾರವ್ರೆ, ಯಾರು ಬರ್ತೀರಿ ಅಷ್ಟೇ. ಏನು ಹೇಳ್ತೀರಿ ಅಂತ ನೀವು ಹೇಳ್ಬಿಡಿ, ಆಮೇಲೆ ನಾನು ಹೇಳ್ಬಿಡ್ತೀನಿ. ಮಂಡ್ಯ ಸರ್ಕಲ್ ಒಂದು ಸ್ಟ್ರೈಕ್ ಇತ್ತು ಬಂದಿದೆ. ಡೆವಲಪ್ಮೆಂಟ್ಸ್ ಏನಿದೆ ಆ ಡೆವಲಪ್ಮೆಂಟ್ಸ್ ಮಾಡ್ಕೊಡ್ತೇನೆ. ಮೊದಲು ಏನಿದೆ ಈ ಥರ ಒಂದು ಆಗಬೇಕಾಯ್ತು ಸರ್. ಬೈಪಾಸ್ ಬಂತು. ಬೈಪಾಸ್ ಸೆಂಟ್ರಲ್ ಮಿನಿಸ್ಟ್ರು ಬೈಪಾಸ್ ಇದು ಸ್ಟೇಟಸ್ಗೂ ಹೆಂಗಿದೆ ಕೆಲಸ ಮಾಡ್ತಾರೆ. ಈಗ ನಿಮಿಷ ಎಲ್ಲ ಮನೆ ಈಗ ಬೈಪಾಸ್ದು ಅಪ್ರೂವಲ್ ಆಗೈತೆ ಅದು ಈಗ ಅದಕ್ಕೆ ಮುಂಚೆ ತಾನೇ ಕೆಲಸ ಮಾಡ್ತೀವಿ. ಗ್ರ್ಯಾಂಡ್ ಸ್ಯಾಂಕ್ಷನ್ ಆಗೈತೆ, ಸ್ಯಾಂಕ್ಷನ್ ಆಗಿದೆ. ಅದನ್ನ ಕಂಪ್ಲೀಟ್ ಮಾಡಲೇಬೇಕು. ಸ್ಯಾಂಕ್ಷನ್ ಆಗಿರೋದು ಏನು ಒತ್ತುವರಿ ಜಾತಿ ಏನು ನಾವು ಮಾಡ್ತೀವಿ ಸರ್, ಅದನ್ನು ಪ್ರಾಜೆಕ್ಟ್ ಮಾಡ್ತೀವಿ. ಏನು ಒತ್ತುವರಿ ಜಾಗಕ್ಕೆ ಏನಾದರೂ ಕೊಡಬೇಕು ಮಾಡ್ತೀವಿ. ಈಗ ನಾವು ನಿರ್ಮಾಣಕ್ಕೆ ಹೋದಾಗ ಏನಾಗುತ್ತೆ, ಆಲ್ರೆಡಿ ಅಲ್ಲಿ ಅಪ್ರೂವ್ ಆಗಿದೆಯಲ್ಲ, ಸೊ ಈ ಸ್ಟೇಟಸ್ ಬೈಪಾಸು ಆ ಕಡೆ ಹೊರಟಿದೆ. ಪಾಂಡವಪುರ ಜನತೆ ಕೈ ಬಿಡ್ತಾರೆ ಅಂತ ಇದಾಗಿರುತ್ತೆ. ಈಗ ಏನಿದೆ, ಈಗ ಆಮೇಲೆ ಮಾನವನ ಕೆಲಸ ಎಲ್ಲ ಇದಾಗ್ತಾ ಇದೆ. ಏನು ಪೇಂಟಲ್ಲಿ ಹೋಗಿದೆ ಇದೆಲ್ಲ ರೀಸೆಟ್ಟಿಂಗ್ ಮಾಡ್ಕೊಂಡು ಅದಕ್ಕೆಲ್ಲ ಪೇಂಟಿಂಗ್ ಮಾಡ್ತೀವಿ. ಬ್ಯೂಟಿಫಿಕೇಷನ್ಸ್ ಎಲ್ಲ ಲೈಟು ಮತ್ತು ಸೆಂಟ್ರಲ್ಲಿ ಇದಿದೆ ಫೆನ್ಸಿಂಗು, ಆ ಕಡೆ ಈ ಕಡೆ ಓಡಾಡದೆ ಅಂತ ಫೆನ್ಸಿಂಗ್ ಇದೆ. ಆಮೇಲೆ ಟೈಲ್ಸು ಬಿಟ್ಟರೆ ಸರ್ ಇದು ಕವರ್ ಸ್ಟೋನ್ ಮಾಡ್ತೀರಿ. ಆಯ್ತು, ಈಗ ಈ ಕಾಮಗಾರಿ ಬಗ್ಗೆ ನಮ್ಮ ಅಹವಾಲು ತಗೊಳ್ಳಿ, ಆಮೇಲೆ ನೀವು ಮಾತಾಡ್ತಾ ನೀವು ಏನು ಮಾಡ್ತೀವಿ ಅದನ್ನೇ ನೀವು ಫಸ್ಟು ಫಸ್ಟು ಸಾರ್ ನಿಮ್ದು ಏನಿದೆ ನೀವು ಹೇಳಿ ಅಂತ ತೊಗೊಳ್ಳಿ ಅಂತಲೇ ನನಗೆ ಹೇಳಿದ್ದು. ನಾವು ಹೇಳೋದು ಬೇಕಾದದ್ದು ನೀವು ತಗೊಳ್ಳಿ ಸರ್. ಅವ್ರು ಏನು ಹೇಳಿ ಒಂದು ಆಯ್ತಾ ಸರ್. ಆಮೇಲಿಂದ ಇಲ್ಲಿ ಈ ಬಿಲ್ಡಿಂಗ್ ಪಕ್ಕ ಜಾಗ ಬಿಡ್ರಪ್ಪ, ಈ ಬಿಲ್ಡಿಂಗ್ ಪಕ್ಕ ಒಂದೇ ಒಂದು ಮೆಟ್ಲು ಹಿಡಿದೇಟ್ಗೆ ಆಕ್ಸಿಡೆಂಟ್ ಆಗುತ್ತೆ. ವೆಹಿಕಲ್ ಎಲ್ಲ ತಿರುಗತ್ತೆ. ಅದಾದಮೇಲೆ 4 ಕಡೆ ನೀವು ಹಂಸ ಹಾಕ್ಬೇಕು. ಸಣ್ಣ ಪ್ರಮಾಣದ ಹಂಸ ಹಾಕ್ತಿರೋ ಇಲ್ಲ ಯಾವ ಥರದ್ದು ಹಾಕ್ತೀರಿ ನೀವು ನೋಡಿ ಹಂಸ ಹಾಕುವಂಥ ಕೆಲಸ 4 ಕಡೆ. ಜಂಕ್ಷನಲ್ಲಿ ಹಾಂ ನಾವು 4 ಕೇಳ್ತಾ ಇದ್ದೀವಿ ಸರ್. ಯಾರು ಮಾತಾಡಿ ಮೀಡಿಯಾ ಮುಗಿಲಿ. ಇದು ಸರ್ ಸೆಂಟ್ರು, ಇದನ್ನ ಏನು ಮಾಡ್ತೀರಿ? ಗಾಳಿ ಮೀಡಿಯೋಕ್ಕೆ ಮುಂಚೆ ಹೇಳೋದು ಏನು ಮಾಡ್ತೀರಿ? ಸೆಂಟ್ರ್ ಚೇಂಜ್ ಮಾಡ್ತೀರಾ? ಯಾವ ಥರ ಮಾಡ್ತೀರಿ? ಈಗ ಹೊಡೆದಾಕಿದ್ರೆ ಅಂತ ಹೇಳಿದ್ವಿ ಸೆಂಟ್ರ್ ಏನು ಮಾಡ್ತೀರಿ? ಇಲ್ಲಿ ಬಂದೆಲ್ಲ ಮುಚ್ಕೋತಾರೆ. ಆಮೇಲೆ ಅಲ್ಲ ಸರ್, ಪಾಂಡವಪುರ ಟೌನ್ ಪಂಚಾಯತಿನವರು ಎಲ್ಲರೂ ಅವರು ನೆಲ್ಲಿಗೆ ಕಂದಾಯ ಕಟ್ಕೊಂಡು ಜೀವನ ಮಾಡ್ತಾರೆ. ಅವ್ರು ನೆಲ್ಲಿ ಕಿತ್ತಾಕ್ತಾರೋ ಹಾಕೋಬೇಕಂತ ಯಾರು ಮಾಡ್ತಾರೆ? ನೀವು ಹಾಕ್ತಾರೆ. ನಿಮ್ಮನ್ನು ಕೇಳಬೇಕಾದ್ರೆ ಅವ್ರು ಕ್ವಶನ್ ಮಾಡ್ತಾರೆ. ಇವರು ಇಲ್ಲ, ನೀವು ಇಲ್ಲ. ಜನ ನಿರಪರಾಧಿ ವ್ಯಕ್ತಿಗಳಿಗೆ ಎಲ್ಲರೂ ಅವ್ರ ದುಡ್ಡಲ್ಲಿ ಅವರೇ ಹಾಕೊಂಡ್ರೆ ಎಲ್ಲ ಅವ್ರವ್ರೇ ಹಾಕ್ಸ್ಕೊಳ್ಳೋದು. ಯಾವ ಸಿಸ್ಟಮ್ ಇದು? ಯಾವ ಸಿಸ್ಟಮ್? ನಿಲ್ಸಿಸೋಣ ಆಯ್ತು. ಶ್ರೀರಂಗಪಟ್ಟಣ ಪಾಯಿಂಟ್ ರೈಸ್ ಮಾಡಿದ್ದಾರೆ. ಏನೇನು ಆಗಬೇಕು ಮಂಡ್ಯ ಸರ್ಕಲ್ಲು ಸೈನಬೋರ್ಡ್ ಹಾಕ್ಬೇಕು. ಶ್ರೀರಂಗಪಟ್ಟಣ ಹಾಕಿಲ್ವಾ? ನಾಳೆ ಇಲ್ಲಿ ಮಾಡ್ತೀವಿ ಹೋಗುವಾಗ ನಾವು ಹೇಳ್ತಾರೆ ನೀವು ಬೇರೆ ಏನಲ್ಲ, ನೀರು ಹಂಸಿಗೆ ಇಷ್ಟು ಬಂದಿದೆ. ರೋಡ್ ಮಾಡಿ ನೀವು ಪಾಂಡವಪುರ ಬಿಟ್ಟರೆ ಜನಗಳು ಚಿಕ್ಕಾಡೆ ಪ್ರತಿಯೊಂದಂಥವು ಹಂಸಿಗೆ ಅದು ನೀವೆಲ್ಲ ಗೊತ್ತಾಗಿಲ್ಲ ಕಟ್ ಮಾಡಿ ಅನುಕೂಲನೂ ಆಗಬೇಕು. ಮುನ್ಸಿಪಾಲಿಟಿ ಬೈಲಾ ಪ್ರಕಾರ ಲೈಸೆನ್ಸ್ ಆಯ್ತು. ನೀವು ರೋಡ್ ಮಾರ್ಜಿನ್ ಫಿಕ್ಸ್ ಮಾಡಿದ್ಮೇಲೆ ಎಲ್ಲಿವರೆಗೂ ನಾವು ಲೈಸೆನ್ಸ್ ಕೊಡಬಾರ್ದು ಅನ್ನೋದನ್ನು ನಮಗೆ ಮಾರ್ಜಿನ್ ಮಾಡಿ. ಓಕೆ, ಇದು ಪಾಯಿಂಟ್ ಆಗಲೇಬೇಕು. ಯಾಕೆಂದರೆ ನಾವು ಲಕ್ಷಾಂತರ ಬಿಲ್ಡಿಂಗ್ ಕಟ್ಟಿರ್ತಾರೆ. ನಾಳೆ ಹೊಡೆದಾಕು ಅಂತ ಹೇಳ್ತಾ ಬಂದಾಗ ಆಭಾಸ ಆಗೋದು ಬೇಡ. ಸರಿ ಹೇಳಿ ನೋಡಿ, ಇಲ್ಲಿ ಸಂಬಂಧಪಟ್ಟ ರಾಜ್ಯದಲ್ಲಿ ಕಟ್ಟಡ ಅವಾಗ ಇವೆಲ್ಲ ಮೋಸ್ಟ್ಲಿ 50-60 ವರ್ಷದ ಬಿಲ್ಡಿಂಗು ಅಥವಾ 30-40 ವರ್ಷದ ಬಿಲ್ಡಿಂಗ್. ಇಲ್ಲ ಜಾಸ್ತಿ ನಾವು ತೋಟ ಬಂದಾಗ
ಹಾಕ್ತಾರೆ, ಅದನ್ನ ಹಾಕಬಾರ್ದು. ಈಗ ಏನು ಗುರುತು ಮಾಡ್ತೀವಿ, ರೋಡ್ ಮಾರ್ಜಿನ್ ಗುರುತು ಮಾಡಿ ಅಲ್ಲಿಂದ ಎಷ್ಟು ಬಿಡಬೇಕು ಕಟ್ಟಡ ರೇಖೆ ಅಲ್ಲಿ ಮಾಡಿಕೊಟ್ರೆ ನಾವು ಅದಕ್ಕೆ ಕ್ರಮ ವಹಿಸ್ತೀವಿ. ಇದು ಹಾಕೋದಲ್ಲ. ಓಕೆ ಸರ್, ಮಾಡಲಿ.